ನಮಸ್ಕಾರಗಳು. ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಯೋಗದ ಮೊದಲ ಗುರು ಅಥವಾ ಯೋಗದ ಮೂಲ ಯಾರಂದ್ರೆ ಆದಿಯೋಗಿ ಆದಂಥ ಶಿವ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಸಾವಿರಾರು ವರ್ಷಗಳ ಹಿಂದೆ ಹಿಮಾಲಯದ ಕಂಠಿ ಸರೋವರದ ದಂಡಿ ಮ್ಯಾಲೆ ಶಿವ ಇದ್ದಾಮ ತನ್ನ ಮೊದಲ 7 ಶಿಷ್ಯರಾದಂಥ ಸಪ್ತರ್ಷಿಗಳಿಗೆ ಯೋಗದ ವಿಜ್ಞಾನವನ್ನು ಬೋಧನೆ ಮಾಡಿದ ಅಂಥೇಳಿ ಶಿವಪುರಾಣದಾಗ ಹೇಳ್ಯಾರ. ಆ ಶಿವನ 7 ಮಹರ್ಷಿಗಳು ಶಿಷ್ಯಂದರು ಅಂತ ಹೇಳಿದಲ್ಲ, ಅವ್ರು ಯಾರಂದ್ರೆ ಕಶ್ಯಪ ಮಹರ್ಷಿ, ಅತ್ರಿ ಮಹರ್ಷಿ, ವಶಿಷ್ಠ ಮಹರ್ಷಿ, ವಿಶ್ವಾಮಿತ್ರ ಮಹರ್ಷಿ, ಗೌತಮ ಮಹರ್ಷಿ, ಜಮದಗ್ನಿ ಮಹರ್ಷಿ ಮತ್ತು ಭಾರದ್ವಾಜ ಮಹರ್ಷಿ ಅನ್ನುವಂಥ 7 ಶಿಷ್ಯಂದರು. ಯೋಗಿಯಾದಂಥ ಶಿವ ಇದ್ದಾವ ಯೋಗವನ್ನು ಅವನ 7 ಶಿಷ್ಯಂದರಿಗೆ ಸಪ್ತರ್ಷಿಗಳಿಗೆ ಈ ವಿಜ್ಞಾನವನ್ನು ಬೋಧನೆ ಮಾಡಿದ. ಆ 7 ಶಿಷ್ಯಂದರು ಇದನ್ನು ದೇಶದ ತುಂಬೆಲ್ಲ ಪಸರಿಸಿದ್ರು, ಹರಡಿದ್ರು ಅಂತನೂ ಅದ. ಹಂಗೆ ಈ ಯೋಗ ಏನದ ಅಂದ್ರೆ ಪ್ರಕೃತಿಯೊಂದಿಗೆ ಜೋಡ್ಸ್ಯಾರ. ಅಂದ್ರೆ ಪ್ರಕೃತಿಯೊಡನ ಮತ್ತು ಮನುಷ್ಯ ಸಂಬಂಧ ಹೆಂಗಂದ್ರೆ ಪ್ರಕೃತಿ ಹೆಸರಿಟ್ಟಾರ, ಪರ್ವತದ ಹೆಸರಿಟ್ಟಾರ, ಮತ್ತು ಪ್ರಾಣಿಗಳ ಹೆಸರಿಟ್ಟಾರ. ಉದಾಹರಣೆಗೆ ಹೇಳಬೇಕಂದ್ರೆ ಪರ್ವತಾಸನ, ಭುಜಂಗಾಸನ ಮತ್ತು ಮತ್ಸ್ಯಾಸನ ಅಂಥೇಳಿ ಹಿಂಗೆ ಅನೇಕ ಹೆಸರುಗಳವ. ಅಂದ್ರೆ ಮನುಷ್ಯ, ಪ್ರಾಣಿ, ಪರ್ವತ ಅಂದ್ರೆ ನಮ್ಮ ಪ್ರಕೃತಿ ಏನದ ಅದಕ್ಕೆ ಹೊಂದ್ಕೊಂಡು ಹೆಸರುಗಳನ್ನು ಇಟ್ಟಾರ ಅಂದ ಮ್ಯಾಗ ಎಲ್ಲದಕ್ಕೂ ಹೊಂದೋ ಹಂಗನ ಈ ಯೋಗ ಅದ ಅಂತ ಹೇಳ್ಬೋದು. ನಾಳೆ ಜೂನ್ 21ಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಇಡೀ ಜಗತ್ತಿನ ತುಂಬ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತೀವಿ. ಈಗಾಗಲೇ ಅದರ ತಯಾರಿ ನಮ್ಮ ಭಾರತದಾಗಂತೂ ನಡೆದೇ ಇರ್ತದೆ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ 21ಕ್ಕೆ ಮಾಡಬೇಕು ಅನ್ನೋಂಥದ್ದು ನಿರ್ಣಯ ಯಾಕಾತು? ಕಾರಣ ಅಂದ್ರೆ ಏನಂದ್ರೆ ಜೂನ್ 21ರಂದು ಉತ್ತರ ಗೋಳಾರ್ಧದಾಗ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ದೀರ್ಘಕಾಲ ಬೀಳ್ತಾವ. ಅಂದ್ರೆ ಅವತ್ತಿನ ದಿವಸ ಹಗಲೇನದ ಭಾಳ ದೊಡ್ಡದಿರ್ತದ, ಅದಕ್ಕೆ ಸೂರ್ಯ ಭಾಳ ಇರ್ತಾನ ಅಂಥೇಳಿ ಏನಂದ್ರೆ ಅವತ್ತಿನ ದಿವಸ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಅಂಥವು ಭಾಳ ಉತ್ತಮವಾದಂಥ ಪೂರಕ ದಿನ ಅಂಥೇಳಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಪ್ರಸ್ತಾಪ ಮಾಡಿದರು. ಎಲ್ಲಂದ್ರೆ 2014ರಾಗ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಒಳಗೆ ಈ ರೀತಿ ಅನುಕೂಲದ ಅನ್ನೋದನ್ನು ಪ್ರಸ್ತಾಪ ಮಾಡಿದರು. ಅದರಂತೆ ಎಲ್ಲರೂ ಒಪ್ಕೊಂಡ ಮುಂದೇನಾತಂದ್ರೆ 2015ರೊಳಗೆ ಪ್ರತಿ ವರ್ಷ ಜೂನ್ 21ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಶುರು ಮಾಡಿದರು. 2015ರಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಗುರುತಿಸಲಿಕ್ಕೆ ಅಂದ್ರೆ ಆ ದಿನವನ್ನು ಸ್ಮರಣಾರ್ಥವಾಗಿ ಇಟ್ಟುಕೊಂಡು 10 ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಿತು. ಅಲ್ಲದೆ 2017ರಾಗ ಏಪ್ರಿಲ್ 2017ರಾಗ UN ಪೋಸ್ಟಲ್ ಅಡ್ಮಿನಿಸ್ಟ್ರೇಷನ್ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಗುರುತಿಸಲಿಕ್ಕೆ ಅಂಥೇಳಿ ಒಂದೇ ಹಾಳೆಯ ಮ್ಯಾಲೆ 10 ಆಸನಗಳ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. ಅಂದ್ರೆ ಈ ದಿನದ ಪ್ರಾರಂಭಕ್ಕೆ ಅನೇಕ ವಿಶ್ವ ನಾಯಕರಿಂದ ಸಹಕಾರ ದೊರೆಯಿತು. ಒಟ್ಟು 177 ರಾಷ್ಟ್ರಗಳು ಈ ನಿರ್ಣಯವನ್ನು ಒಪ್ಪಿಕೊಂಡವು. ಹಂಗೆ ಅವತ್ತಿನ ದಿವಸ ಅಂದ್ರೆ ದರ ವರ್ಷನೂ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡಬೇಕು ಅನ್ನುವಂಥ ನಿರ್ಣಯ ಆಯಿತು. ಯೋಗ ಇದ್ದದ್ದು ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವನ್ನು ಸಮತನದಲ್ಲಿಟ್ಟುಕೊಳ್ಳುವಂಥ ಒಂದು ಪ್ರಾಚೀನ ಭಾರತೀಯ ಪದ್ಧತಿ, ಒಂದು ಕಲೆ, ಒಂದು ವಿಜ್ಞಾನ ಅಂದ್ರೆ ತಪ್ಪಾಗಂಗಿಲ್ಲ. ಯೋಗ ಅಂದ್ರೆ ಒಂದು ಬರೀ ವ್ಯಾಯಾಮ ಅಲ್ಲ, ಅದೇನಂದ್ರೆ ಆತ್ಮ ಮತ್ತು ಮನಸ್ಸಿನ ಮಧ್ಯದಲ್ಲಿರುವಂಥ ಸಾಮರಸ್ಯವನ್ನು ಉಂಟು ಮಾಡೋ ಅಂಥ ಒಂದು ಜೀವನದ ಶೈಲಿ ಅಂತ ಹೇಳ್ಬೋದು. ದೈಹಿಕ ಆರೋಗ್ಯ ಹೆಂಗಾಗ್ತದೆ ಅಂದ್ರೆ ಯೋಗಾಸನಗಳು ದೇಹದ ನಮ್ಯತೆಯನ್ನು ಕಾಪಾಡ್ತಾವೆ. ನಮ್ಯತೆ ಅಂದ್ರೆ ಫ್ಲೆಕ್ಸಿಬಿಲಿಟಿ. ಇನ್ನು ರಕ್ತ ಸಂಚಲನೆಯನ್ನು ಸುಧಾರಿಸ್ತಾವೆ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸ್ತಾವೆ. ಅಲ್ದನ
ರೋಗ ನಿರೋಧಕ ಶಕ್ತಿಯನ್ನು ಎಷ್ಟು ಹೆಚ್ಚಿಸ್ತಾವಂದ್ರೆ ಅನೇಕ ದೀರ್ಘಕಾಲದ ಕಾಯಿಲೆಗಳೇನಾದರೂ ಇದ್ರೂ ಸಹಿತ ಅವನ್ನ ದೂರಿಡಲಿಕ್ಕೆ ಸಹಾಯ ಮಾಡ್ತಾವೆ. ಇನ್ನು ಮಾನಸಿಕ ನೆಮ್ಮದಿ ಹೆಂಗಂದ್ರೆ ಪ್ರಾಣಾಯಾಮ ಮತ್ತು ಧ್ಯಾನದಂಥ ಅಭ್ಯಾಸದಿಂದ ಒತ್ತಡ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡ್ಕೋಬಹುದು. ಮಾನಸಿಕ ಏಕಾಗ್ರತೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸ್ಬೋದು. ಉಸಿರಾಟ ಮತ್ತು ನಿದ್ರೆಯನ್ನು ಏನು ಮಾಡ್ತದಂದ್ರೆ ಯೋಗದ ಉಸಿರಾಟದ ತಂತ್ರಗಳೇನವಲ್ಲ ಅದರಿಂದ ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತದೆ. ಅಲ್ದನ ಉತ್ತಮವಾದಂಥ ನಿದ್ರೆಗೆ ಸಹಕಾರ ಆಗ್ತದೆ. ಇನ್ನು ವ್ಯಕ್ತಿತ್ವವನ್ನು ವಿಕಸನ ಮಾಡ್ತದ ಅಂದೆ ಹೆಂಗೆ? ಯೋಗದಿಂದ ತಾಳ್ಮೆ ಬರ್ತದೆ, ಸಹಾನುಭೂತಿ ಬರ್ತದೆ, ಸಕಾರಾತ್ಮಕ ಚಿಂತನೆಗಳು ಬರ್ತಾವೆ. ಇಂಥವೆಲ್ಲ ಬೆಳೆಯೋದ್ರಿಂದ ಯೋಗ ಇದ್ದದ್ದು ಮನುಷ್ಯನನ್ನು ದೈಹಿಕವಾಗಿ ಸಕ್ರಿಯವಾಗಿ ಮಾನಸಿಕವಾಗಿ ಸದೃಢವಾಗಿ ಮಾಡ್ತದ ಅಂತ ಹೇಳ್ಬೋದು. ಇನ್ನು ಯೋಗಾಭ್ಯಾಸ ಮಾಡಲಿಕ್ಕೆ ಯಾವುದೇ ದುಬಾರಿಯಾದಂಥ ಉಪಕರಣಗಳು ಬೇಕಾಗಿಲ್ಲ. ಮನೆಯ ಒಳಗನ ಅಗದಿ ಸುಲಭವಾಗಿ ಎಲ್ಲ ವಯಸ್ಸಿನವರು ತಮ್ಮ ದೈನಂದಿನ ಜೀವನದಾಗ ಅಂದ್ರೆ ತಮ್ಮದೇನು ದಿನಚರಿ ಇರ್ತದ ಅದರ ಒಳಗೆ ಸಹಿತ ಯೋಗವನ್ನು ಅಳವಡಿಸ್ಕೊಳ್ಬಹುದು. ಅಂದ್ರೆ ತಮಗೆ ಟೈಮ್ ಆದಾಗ ನಡುವೆ ಯಾವಾಗರೆ ಮಾಡೋ ಅಂಥದ್ದು ಪದ್ಧತಿ ಮಾಡಿಕೊಂಡು ದಿನಾನು ಅದ್ರದ್ದು ಮಾಡ್ಕೋತ ಹೋದ್ರೆ ಅದರಿಂದ ಇಷ್ಟೆಲ್ಲ ಉಪಯೋಗಗಳವ. ಯೋಗ ಅಂದ್ರೆ ಏನ್ರಿ? ಇದೊಂದು ಸಂಸ್ಕೃತ ಪದ. ಅಂದ್ರೆ ನಿಯಂತ್ರಣ ಅಂತ ಅರ್ಥ ಇದ್ದದ್ದು. ಐಕ್ಯವಾಗೋದು ಅಂದ್ರೆ ಒಗ್ಗಟ್ಟಾಗೋದು ಅಂದ್ರೆ ಇದೆಲ್ಲಾನು ರೀತಿನೂ ಇದು ಮಾಡೋದ್ರಿಂದ ಇವೆಲ್ಲಾನು ಐಕ್ಯ ಆಗ್ತಾವ, ಒಗ್ಗಟ್ಟಾಗ್ತದ, ಮತ್ತು ನಮ್ಮನ್ನು ನಾವು ನಿಯಂತ್ರಿಸ್ಕೊಳ್ಳೆ ಆಗ್ತದ. ಈ ರೀತಿ ಯೋಗದ ಅರ್ಥದ. ಇನ್ನು ಒಂದು ಸಂಸ್ಕೃತ ಶ್ಲೋಕದ ಏನಂದ್ರೆ ಭವತಾಪೇನ ತಪ್ತಾನಾಂ ಯೋಗೋ ಹಿ ಪರಮೌಷಧಂ. ಅಂದ್ರೆ ನಾವು ಭೂಮಿ ಮೇಲೆ ಜನ್ಮ ತಾಳದ ನಂತರ ಆಗೋ ಅಂಥ ಎಲ್ಲ ಕಷ್ಟ ನಷ್ಟಗಳಿಗೆ, ನೋವುಗಳಿಗೆ, ದುಗುಡ ದುಮ್ಮಾನಗಳಿಗೆ ಈ ಎಲ್ಲದಕ್ಕೂ ಸಿಗುವಂಥ ಏಕೈಕ ಔಷಧಿ ಅಂದರೆ ಯೋಗ ಮಾತ್ರ ಅಂಥೇಳಿ ಇದರ ಅರ್ಥ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಎಲ್ಲರೂ ನಿಮ್ಮ ಕೈಲಾದಷ್ಟು ನಿಮಗೆ ಅನುಕೂಲ ಇದ್ದಷ್ಟು ನೀವು ಸಾಧ್ಯ ಮಾಡಿಕೊಂಡು ಯೋಗವನ್ನು ಮಾಡಿ ನಿಮ್ಮ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯವನ್ನು ಸುಧಾರಿಸ್ಕೋಬೇಕು ಅಂತ ನನ್ನ ವಿನಂತಿ. ಧನ್ಯವಾದಗಳು.